ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಯಾಕಂದ್ರೆ ಅವರ ಆಪ್ತ ಬಳಗದಲ್ಲಿದ್ದವರು ಬೆಂಬಲಿಗರು ಅವ್ರು ಕಾಯ್ತಿದ್ದಾರೆ ಯಾವಾಗಪ್ಪ ನಮ್ಮ ನಾಯಕ ಸಿಎಂ ಆಗ್ತಾರೆ ಅಂತ. ಇಲ್ಲಿ ತನಕ ಅವರಿಗೆ ಯಾಕೆ ಸಿಎಂ ಸ್ಥಾನ ಸಿಗ್ತಾ ಇಲ್ಲ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಕಾರಣ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಪಕ್ಷ ಯಾವಾಗೆಲ್ಲ ಟ್ರಬಲ್ ನಲ್ಲಿತ್ತೋ ಅವಾಗೆಲ್ಲ ಕೂಡ ಟ್ರಬಲ್ ಶೂಟರ್ ಆಗಿ ನಿಂತವರು ಸಿಎಂ ಡಿಕೆ ಶಿವಕುಮಾರ್ ಅವರು. ಇಷ್ಟೆಲ್ಲ ಮಾಡಿದ್ರು ಕೂಡ ಪಕ್ಷ ಯಾಕೆ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡ್ತಾ ಇಲ್ಲ ಈ ಪ್ರಶ್ನೆ ಇದೆ. ಹಂಗಾಗಿ ಈ ಒಪ್ಪಂದಗಳು ಈಗಲ್ಲ, ಈ ಹಿಂದೆನೆ ಆಗಿತ್ತು ಅನ್ನೋದ್ರ ಸ್ಫೋಟಕ ಸುದ್ದಿ ಇದು. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಅತಿ ದೊಡ್ಡ ಸ್ಫೋಟಕ ಸುದ್ದಿಯನ್ನ ಇವತ್ತು ಬ್ರೇಕ್ ಮಾಡ್ತಾ ಇದ್ದೀವಿ. ಇದು ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಹಂಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ಲೇಬೇಕಾಗಿದೆ. ಬಹುತೇಕರಿಗೆ ಪ್ರಶ್ನೆ ಬರಬಹುದು, ಹಜರತ್ ಅಬ್ದುಲ್ ಕರೀಂ ಯಾರು, ಅವರ ಮಾತಿಗೆ ಇಷ್ಟೊಂದು ಮನ್ನಣೆ ಯಾಕೆ ಅಂತ. ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೂಡ ಗ್ಯಾರಂಟಿ ನ್ಯೂಸ್ ನಲ್ಲಿದೆ. ಗ್ಯಾರಂಟಿ ನ್ಯೂಸ್ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನನಗೆ ಡಿಕೆ ಶಿವಕುಮಾರ್ ಅವರ ಪರಿಚಯ ಇಲ್ಲ, ಆದ್ರೆ ಅಹಮದ್ ಪಟೇಲ್ ಅವರ ಜೊತೆಗೆ ಒಡನಾಟ ಇತ್ತು. ಶಿಕ್ಷಕನಾಗಿ ನಿವೃತ್ತಿಯಾದ ಬಳಿಕ ಕಾಂಗ್ರೆಸ್ ಸೇರೋದಕ್ಕೆ ನಾನು ಮುಂದಾಗಿದ್ದೆ ಅಂತ ಹೇಳ್ಕೊಳ್ತಾರೆ. ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ಮಾಡಿದ್ದೆ. ಡಿಕೆ ಶಿವಕುಮಾರ್ ಜೈಲಲ್ಲಿರುವಾಗ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಹಮದ್ ಪಟೇಲ್ ಅವರ ಮುಂದೆ ಡಿಕೆ ಶಿವಕುಮಾರ್ ಅವರು ಪವರ್ ಬಗ್ಗೆ ಮಾತಾಡಿದ್ದು ನಿಜ ಅಂತ ಹೇಳ್ತಿದ್ದಾರೆ. ಅಹಮದ್ ಪಟೇಲ್ ತ್ರೂ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಭರವಸೆ ಅವತ್ತು ಕೊಟ್ಟಿರೋದು ನಿಜ ಅಂತ ನಾನು ಖಂಡಿತ ಹೇಳ್ಬೋದು. ಯಾರು ಕೇಳಿದ್ರು ಹೇಳ್ಬೋದು. ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರು ಋಣ ತೀರಿಸಬೇಕಾಗಿದೆ ಅಂದ್ರೆ ಋಣ ತೀರಿಸ್ಬೇಕಂದ್ರು. ಯಾಕಂದ್ರೆ ಅವ್ರು ಗೆಲ್ಸಿದ್ರು. ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದು ನಿಜ. ಏನು ನಿಜ ಅಂದರೆ ಅವರು ಪಕ್ಷ ಅಧಿಕಾರಕ್ಕೆ ಬರುವ ಮುಂಚೆ ನಿಮಗೆ ಅಧ್ಯಕ್ಷ ಮಾಡ್ತು, ಪಕ್ಷ ಅಧಿಕಾರ ಬಂದ ನಂತರ ನಿಮಗೆ CM ಮಾಡ್ತು ಅಂತ ಅವರು ವಚನ ಕೊಟ್ಟಿದ್ದು ನಿಜ. ಅಹಮದ್ ಪಟೇಲ್ ತ್ರೂ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಭರವಸೆ ಅವತ್ತು ಕೊಟ್ಟಿರೋದು ನಿಜ ಅಂತ